ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇಂದು ನಾವು ಇಂದಿನ ತರಗತಿಯಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠದ ಹೆಸರು ಏನು ಅಂತಂದ್ರೆ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಎಂತಕ್ಕಂಥ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದರೆ ವಿಶೇಷವಾಗಿ ಪಾಠದ ಹೆಸರು ಏನು ಅಂತಂದ್ರೆ ಇದು ಟೋಟಲಿ ಪಾಠದ ಹೆಸರು. ಇವತ್ತಿನ ನಾವು ಏನಪ್ಪ ಅಂದ್ರೆ ತರಗತಿಯಲ್ಲಿ ಭಾರತದ ಭೌಗೋಳಿಕ ಸ್ಥಾನದ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಬೇಕು ಏನು ಪ್ರಪಂಚ ನಕಾಶೆ ಮೊದಲು ನೋಡೋಣ. ಚಿಕ್ಕದಾಗಿಂತ ಜಾಗ ಸಾಲ ಸಾಕತ್ತು. ಪ್ರಪಂಚ ನಕಾಶೆ ಅಂತಕ್ಕಂಥದ್ದು ಇದು ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ ಅಂತೇಳಿ ಟೋಟಲಿ ಈ ಥರ ಒಂದು ಬರ್ತೈತೆ. ಯಾವುದು ಅಂಟಾರ್ಟಿಕಾ ಖಂಡ. ಭಾರತ ನಕಾಶೆ, ಇದು ಪ್ರಪಂಚ ನಕಾಶೆ. ಈ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂಥ ಒಂದು ಅಂಶ ಯಾವುದು ಅಂದ್ರೆ ಭಾರತ ದೇಶ, ಅದರ ಭೌಗೋಳಿಕ ಸ್ಥಾನ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ದೇಶವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದನ್ನು ನಾವು ಕಾಣಬಹುದು. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಹಲವಾರು ರೀತಿಯ ಜನ, ಹಲವಾರು ರೀತಿಯ ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಪ್ರದಾಯಗಳು, ರೂಢಿಗಳು, ಭಾಷೆಗಳು ಎಲ್ಲನೂ ಕೂಡ ಬೇರೆ ಬೇರೆ ಅವರೇ. ಭಾರತ ದೇಶದಲ್ಲಿ ವೈವಿಧ್ಯತೆಯಿಂದ ಇದ್ರೂ ಕೂಡ ಏಕತೆಯನ್ನು ಕಾಣಬಹುದು. ಜಗತ್ತಿನಲ್ಲಿ ಎಷ್ಟು ಧರ್ಮಗಳವ, ಎಲ್ಲ ಧರ್ಮದ ಜನನೂ ಕೂಡ ಭಾರತದಲ್ಲಿ ವಾಸ ಮಾಡ್ತಾರೆ. ಧಾರ್ಮಿಕ ದೃಷ್ಟಿಯಿಂದ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಆನಂತರ ಪ್ರಾಣಿ ವರ್ಗ ಆಗಿರ್ಬೋದು, ಸಸ್ಯ ವರ್ಗ ಆಗಿರ್ಬೋದು, ವಾಯುಗುಣ ಆಗಿರ್ಬೋದು, ಭೂಸ್ವರೂಪ ಆಗಿರ್ಬೋದು, ಎಲ್ಲನೂ ಕೂಡ ಭಾರತದ ಬೇರೆ ಬೇರೆ ಅದ ರೀ. ಮತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಒಂದೇ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನ ಇಲ್ಲ, 5 ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನಾಂಗ ನಮ್ಮ ದೇಶದಾಗ ಅದ ರೀ. ಇಷ್ಟು ವೈವಿಧ್ಯತೆ ಇದ್ರೂ ಕೂಡ ನಾವೆಲ್ಲರೂ 140 ಕೋಟಿ ಜನ ಏಕತೆಯಿಂದ ಬದುಕ್ತೇವೆ. ಎಂಥದ್ದು ನೋಡ್ರಿ, ನಮ್ಮ ದೇಶಕ್ಕೆ ಹೆಮ್ಮೆ ಏನಪ್ಪ ಅಂತಂದ್ರೆ ಬರ್ತಕ್ಕಂಥದ್ದು. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಇಂಥ ಒಂದು ವೈವಿಧ್ಯತೆ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ವೈವಿಧ್ಯತೆಯಲ್ಲಿ ಏಕತೆ ಭಾರತ ದೇಶ ಬಿಟ್ಟರೆ ಜಗತ್ತಿನ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಇದ್ದಷ್ಟು ಕಾಣಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇಶದ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಅಂಶ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಬೇರೆ ಬೇರೆ ಅವ್ರ ಆಚಾರ ವಿಚಾರ ಬೇರೆ ಇದ್ರೂ ಕೂಡ ನಾವೆಲ್ಲರೂ ಏಕತೆಯಿಂದ ಬದುಕ್ತೇವೆ. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ವರ್ಗದವರು ನಮ್ಮ ದೇಶ ಯಾವುದು ಅಂದ್ರೆ ನಾವು ಭಾರತನೇ ಅಂತೇವ್ರಿ. ನಮ್ಮ ದೇಶ ಬೇರೆ ಹೇಳಲ್ಲ. ಇಷ್ಟು ವೈವಿಧ್ಯತೆ ಮಧ್ಯೆ ಜಗತ್ತಿನ ಏಕತೆಯನ್ನು ಕಂಡಿರ್ತಕ್ಕಂಥ ಜಗತ್ತಿನ ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಭಾರತ ದೇಶ. ಅದಕ್ಕೆ ಎಲ್ಲರೂ ಭಾರತ ದೇಶಕ್ಕೆ ಒಂದು ಬಲಾಢ್ಯ ರಾಷ್ಟ್ರ ಅಂತ ಕರೀತಾರೆ, ಆನಂತರ ಒಂದು ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ. ಯಾಕ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಸಮಸ್ಯೆಗಳನ್ನು ಒಂದುಗೂಡಿಸಿ ಒಂದು ದೇಶ ಮುನ್ನಡೆಸ್ಕೊಂಡು ಹೋಗೋದು ಅದಲ್ಲದು ಭಾರತ ದೇಶಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಬರಲ್ಲ. ಅದು ನಮ್ಮ ದೇಶದ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಈ ನಮ್ಮ ಭಾರತ ದೇಶಕ್ಕೆ ಇನ್ನೊಂದು ಹೆಸರಿನ ಕರೀತಾರೆ, ಉಪಖಂಡ ಅಂತ ಕರೀತಾರೆ ಭಾರತ ದೇಶ.
ಭಾರತ ದೇಶಕ್ಕೆ ಒಂದು ಉಪಖಂಡ ಅಂತ ಕರೀತಾರೆ. ಯಾವುದೇ ಒಂದು ಪ್ರದೇಶ ಖಂಡ ಅಂತ ಕರಿಬೇಕಾಗಿತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಭೂಮಿಯ ಮೇಲ್ಮೈ ಲಕ್ಷಣ ಬೇರೆ ಆಗಿರಬೇಕು, ವಾಯುಗುಣ ಬೇರೆ ಆಗಿರಬೇಕು, ಪ್ರಾಣಿ ವರ್ಗ ಬೇರೆ ಆಗಿರಬೇಕು, ಸ್ವಾಭಾವಿಕ ಸಸ್ಯ ವರ್ಗ ಬೇರೆ ಆಗಿರಬೇಕು, ಅಲ್ಲಿರ್ತಕ್ಕಂಥ ಜನಾಂಗ ಬೇರೆ ಆಗಿರಬೇಕು. ಇವೆಲ್ಲ ಬೇರೆ ಬೇರೆ ಇದ್ದಾಗ ಮಾತ್ರ ಒಂದು ಖಂಡ ಅಂತ ಕರೀತಾರೆ. ವಿಶೇಷವಾಗಿ ಭಾರತ ಬರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಾಗ ಭಾರತ ದೇಶ ಬರ್ತದೆ, ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿ. ಅದಕ್ಕೆ ಭಾರತ ಏಷ್ಯಾ ಖಂಡದಾಗ ಬಂದ್ರೂ ಕೂಡ ಭಾರತಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ, ಭಾರತ ಒಂದು ಉಪಖಂಡ. ಯಾಕೆ ಗೊತ್ತೇನ್ರಿ? ನಮ್ಮ ದೇಶದಲ್ಲಿರ್ತಕ್ಕಂಥ ಭೂಮಿಯ ಸ್ವರೂಪ ಮೇಲ್ಮೈ ಲಕ್ಷಣ ಎಲ್ಲ ಕಡೆ ಒಂದೇ ರೀತಿಯಾಗಿಲ್ಲ. ಇಲ್ಲಿ ಬೇರೆ ರೀತಿಯ ಮೇಲ್ಮೈ ಲಕ್ಷಣ, ಇಲ್ಲಿ ಬೇರೆ ರೀತಿಯ ಮೇಲ್ಮೈ ಲಕ್ಷಣ, ಇಲ್ಲಿ ಬೇರೆ ರೀತಿಯ ಮೇಲ್ಮೈ ಲಕ್ಷಣ, ಇಲ್ಲಿ ಬೇರೆ ರೀತಿಯ ಭೂಮಿಯ ಮೇಲ್ಮೈ ಲಕ್ಷಣಗಳು. ಒಂದು ಕಡೆ ಹೊಡ್ಡ ಪ್ರದೇಶ, ಇನ್ನೊಂದು ಕಡೆ ತಗ್ಗು ಪ್ರದೇಶ, ಇನ್ನೊಂದು ಕಡೆ ಸಮತಟ್ಟಾದ ಪ್ರದೇಶ, ಇನ್ನೊಂದು ಕಡೆ ಬೆಟ್ಟಗಳು, ಇನ್ನೊಂದು ಕಡೆ ಗುಡ್ಡಗಳು, ಇನ್ನೊಂದು ಕಡೆ ಅರಣ್ಯಗಳು, ಇನ್ನೊಂದು ಕಡೆ ಮರುಭೂಮಿ ಪ್ರದೇಶ. ಭೂಮಿಯ ಮೇಲ್ಮೈ ಲಕ್ಷಣಗಳು ನಮ್ಮ ದೇಶ ತುಂಬ ಒಂದೇ ರೀತಿಯಾಗಿಲ್ಲ. ಒಂದು. ಎರಡನೇದು ವಾಯುಗುಣ ತೋರಿ. ಈ ಕಡೆ ಬರ್ರಿ, ಅತ್ಯಂತ ಉಷ್ಣವಾಗಿರ್ತಕ್ಕಂಥ ಪ್ರದೇಶ ವಾಯುಗುಣ. ಇಲ್ಲಿ ಶೀತವಾಗಿರ್ತಕ್ಕಂಥದ್ದು, ಇಲ್ಲಿ ಸಮಶೀತ ಉಷ್ಣ ವಲಯ ಇರ್ತಕ್ಕಂಥದ್ದು, ಇಲ್ಲಿ ಸಾಗರ ಮತ್ತು ಸಮುದ್ರದ ಏನಪ್ಪಾ ಅಂತಂದ್ರೆ ವಾತಾವರಣ ಇರ್ತಕ್ಕಂಥದ್ದು. ವಾಯುಗುಣನೂ ಕೂಡ ಬೇರೆ ಅದರಿ. ಆ ನಂತರ ಸಸ್ಯ ವರ್ಗ ತೋರಿ. ದೇಶದ ಎಲ್ಲಾ ಕಡೆ ಒಂದೇ ರೀತಿ ಗಿಡ ಮರಗಳು ಸಿಗುವುದಿಲ್ಲ, ಬೇರೆ ರೀತಿಯ ಗಿಡ ಮರಗಳು ಸಿಗ್ತಾವೆ ನಮ್ಮ ದೇಶದಲ್ಲಿ. ಇಲ್ಲಿ ಬೇರೆ ರೀತಿಯ ಗಿಡ ಮರಗಳು, ಇಲ್ಲಿ ಬೇರೆ ರೀತಿಯ ಗಿಡ ಮರಗಳು, ಇಲ್ಲಿ ಬೇರೆ ರೀತಿಯ ಗಿಡ ಮರಗಳು, ಇಲ್ಲಿ ಬೇರೆ ರೀತಿಯ ಗಿಡ ಮರಗಳು. ಆ ನಂತರದಲ್ಲಿ ಪ್ರಾಣಿ ವರ್ಗ. ದೇಶದ ತುಂಬೆಲ್ಲ ಒಂದೇ ರೀತಿಯ ಪ್ರಾಣಿಗಳು ಸಿಗಲ್ಲ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ನಮ್ಮ ದೇಶಕ್ಕೆ ಸಿಗ್ತವೆ. ಅಷ್ಟೇ ಯಾಕ್ರಿ, ಜನಾಂಗ. ಪ್ರಸ್ತುತವಾಗಿ ಭಾರತದಲ್ಲಿ 140 ಕೋಟಿ ಇದೆ ರೀ. 2011 ಜನಗಣತಿ ಪ್ರಕಾರ ನೋಡಿದ್ರೆ 121 ಕೋಟಿ. ಓಕೆ, ಈಗ ಗಣತಿ ಆಗಬೇಕಾಗಿದ್ದು 2021 ಆಗಿಲ್ಲ. ಈಗ ಸದ್ಯ ಒಂದು ಅಂದಾಜು ಪ್ರಕಾರ ನಮ್ಮ ದೇಶದ 140 ಕೋಟಿ ಜನಸಂಖ್ಯೆ ಅದ. ಆ 140 ಕೋಟಿ ಜನಸಂಖ್ಯೆ ಒಂದೇ ಸಮುದಾಯದವರು ಅಂತ ತಿಳ್ಕೊಂಡ್ರೆ ಒಂದೇ ಜನಾಂಗ ಇಲ್ಲ. ಭಾರತದಲ್ಲಿ 5 ಜನಾಂಗವರಿ. ವಿಶೇಷವಾಗಿ ಮೊದಲು ಒಂದೇ ಜನಾಂಗ ಯಾವುದು ಅಂದ್ರೆ ಮಂಗೋಲಾಯ್ಡ್ ಜನಾಂಗದವರು. ಈ ಮಂಗೋಲಾಯ್ಡ್ ಜನಾಂಗದವರು ಈ ಭಾಗದಾಗ ಸಿಗ್ತಾರೆ. ಆ ನಂತರ ಎರಡನೇದು ನಾಡಿಗ್ ಜನಾಂಗದವರು. ನಾಡಿಗ್ ಜನಾಂಗದವರು ಉತ್ತರ ಭಾರತದ ಸಿಗ್ತಾರೆ. ಪೋರ್ಟೋ ಆಸ್ಟ್ರೋಲಾಯ್ಡ್ ಜನಾಂಗದವರು. ಪೋರ್ಟೋ ಆಸ್ಟ್ರೋಲಾಯ್ಡ್ ಜನಾಂಗದವರು ಭಾರತದ ಮಧ್ಯ ಭಾಗದಾಗ ಸಿಗ್ತಾರೆ. ಆ ನಂತರ ಮೆಡಿಟೇರಿಯನ್ ಜನಾಂಗದವರು ಅಥವಾ ದ್ರಾವಿಡ ಜನಾಂಗದವರು ಈ ಭಾಗದಾಗ ಸಿಗ್ತಾರೆ. ಆ ನಂತರ ನಿಗ್ರೋ ಜನಾಂಗದವರು ಕೇರಳ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್. ಇಲ್ಲಿ ಏನಪ್ಪಾ ಅಂದ್ರೆ ನಿಗ್ರೋಗಳು ಸಿಗ್ತವೆ. ನಿಗ್ರೋಗಳು ಮೆಡಿಟೇರಿಯನ್ ವರ್ಗಕ್ಕೆ ಸೇರಿದವರು. ಆ ನಂತರ ಪ್ರೋಟೋ ಆಸ್ಟ್ರೇಲಿಯನ್ ಜನಾಂಗಕ್ಕೆ ಸೇರಿದವರು, ಮಂಗೋಲಾಯ್ಡ್ ಜನಾಂಗದವರು, ನಾಡಿ. ನಾನು ಹೇಳೋದ ಅರ್ಥ ರೀ, 5 ರೀತಿ ಜನಾಂಗದವರು ನಮ್ಮ ದೇಶದಾಗ ವಾಸ ಮಾಡ್ತಾರೆ. ಈ 5 ರೀತಿ ಜನಾಂಗದವರು ಸೇರಿ 140 ಕೋಟಿ ಜನಸಂಖ್ಯೆ ಆಗ್ಯದ ನೋಡ್ರಿ. ವಿಶೇಷವಾಗಿ ನಾವು ಯಾವ ಜನಾಂಗಕ್ಕೆ ಸೇರ್ತೇವೆ ಅಂದ್ರೆ ಮೆಡಿಟೇರಿಯನ್ ಜನಾಂಗ ಅಥವಾ ದ್ರಾವಿಡ ಜನಾಂಗಕ್ಕೆ ಸೇರ್ಬೋದು. ಈ ಎಲ್ಲಾ ಜನಾಂಗದ ಗುಣಲಕ್ಷಣಗಳು ಒಂದೇ ರೀತಿಯಾಗಿಲ್ಲ. ಇವ್ರು ನೋಡಕ್ ಹೈಟ್ ಇರ್ತಾರ, ಕೆಂಚಿಗೆ ಇರ್ತಾರ, ಎತ್ತರವಾಗಿರ್ತಾರ. ಇವ್ರು ಗುಡ್ಡ ಇರ್ತಾರ, ಗುಂಗುಲ್ ಕೂದಲು ಇರ್ತಾವ, ಕೆಂಚಿಗೆ ಇರ್ತಾರ. ಇವ್ರು ಗುಡ್ಡ ಇರ್ತಾರ, ಗುಂಗುಲ್ ಕೂದಲು ಇರ್ತಾವ, ಕರ್ನಾಗಿರ್ತಾರ. ಇವರು ಮೀಡಿಯಂ ಆಗಿರ್ತಾರೆ, ಗೋಧಿ ಬಣ್ಣ ಆಗಿರ್ತಾರೆ. ಇವೆಲ್ಲ ಅವ್ರ ಲಕ್ಷಣಗಳು. ಈಗ ನಾವು ಹೆಂಗಿದ್ದೇವೆ ಅಂದ್ರೆ ನಾವು ಒಬ್ರಿಗೊಬ್ರು ನಮ್ಮ ಮುಖ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ನಾವು ಮೆಡಿಟೇರಿಯನ್ ಜನಾಂಗದವ್ರು ಹೆಂಗಿದ್ದೇವೆ ಅಂತೇಳಿ. ನಾವಿಲ್ಲಿ ಬಂದಿರ್ತೇವೆ ದಕ್ಷಿಣ ಭಾರತದ. ಅರ್ಥ ಮಾಡ್ಕೊಡ್ರಿ, ನಮ್ಮ ಭಾರತಕ್ಕೆ ಒಂದು ಉಪಖಂಡ ಯಾಕಂತ ಕರೀತಾರ ಅಂತಂದ್ರ ಅಲ್ಲಿರ್ತಕ್ಕಂಥ ಮೇಲ್ಮೈ ಲಕ್ಷಣಗಳು, ಅಲ್ಲಿರ್ತಕ್ಕಂಥ ವಾಯುಗುಣ, ಅಲ್ಲಿರ್ತಕ್ಕಂಥ ಸ್ವಾಭಾವಿಕ ಸಸ್ಯ ವರ್ಗ, ಅಲ್ಲಿರ್ತಕ್ಕಂಥ ಪ್ರಾಣಿ ವರ್ಗ, ಅಲ್ಲಿರ್ತಕ್ಕಂಥ ಜನಾಂಗ ಇವೆಲ್ಲ ಬೇರೆ ಬೇರೆ ಆಗಿರುವುದರಿಂದ ನಾವು ಭಾರತಕ್ಕೆ ಏನಂತ ಕರಿಬೇಕು ಅಂತಂದ್ರೆ ಒಂದು ಉಪಖಂಡ ಅಂತ ಕರಿಬೇಕು. ವಿದ್ಯಾರ್ಥಿಗಳೇ, ನಾಳೆ ನಿಮ್ಮ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರೆ, ಏನು ಭಾರತ ದೇಶಕ್ಕೆ ಒಂದು ಉಪಖಂಡ ಎಂದು ಕರೆಯುತ್ತಾರೆ ಏಕೆ? ಸಿಂಪಲ್ ಆಗಿ ನೀವು ಉತ್ತರ ಬರೆಯಿರಿ. ಭಾರತದ ಮೇಲ್ಮೈ ಲಕ್ಷಣಗಳು, ಭಾರತದ ವಾಯುಗುಣ, ಭಾರತ ಸ್ವಾಭಾವಿಕ ಸಸ್ಯ ವರ್ಗ, ಪ್ರಾಣಿ ವರ್ಗ, ಜನಾಂಗ ವಿಶೇಷವಾಗಿ ಹೊಂದಿರುವುದರಿಂದ ಭಾರತವನ್ನು ನಾವು ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಎಲ್ಲಾನು ಬೇರೆ ಬೇರೆ ಅದ. ನಾ ಯಾವಾಗ ಹೇಳಿ ಒಂದು ಖಂಡ ಅಂತ ಕರಿಬೇಕಾಗಿತ್ತು ಅದರಲ್ಲಿ ಇನ್ನೊಂದು ಖಂಡಕ್ಕಿಂತ ಮತ್ತೊಂದು ಖಂಡಕ್ಕೆ ವ್ಯತ್ಯಾಸಗಳಿರಬೇಕು. ಅವನು ಭಾರತ ದೇಶದಲ್ಲಿ ಕೂಡ ನಾವು ಕಾಣಬಹುದು. ಈಗ ನಂತರ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಇದರಲ್ಲಿ ನಾವು ಭಾರತದ ಒಂದು ಸ್ಥಾನ ನೋಡಿದಾಗ ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಹೇಳೋಣ
ಪ್ರಪಂಚ ನಕಾಶೆ ಇದು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಇದು ಅಂಟಾರ್ಟಿಕ್ ಖಂಡ ಅಂತ ಹೇಳ್ತಾರೆ. ಹಾಗಾದರೆ ನಾವು ಏಷ್ಯಾ ಖಂಡದ ಬರ್ತೇವೆ. ಯಾವ ಖಂಡ ಬರ್ತೇವೆ? ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ. ಏಷ್ಯಾ ಖಂಡದ ಯಾವ ಭಾಗಕ್ಕೆ ಬರ್ತದೆ? ನಾಳೆ ಎಕ್ಸಾಮ್ ಒಂದಂಕ ಕೇಳ್ತಾನೆ ಕ್ವಶನ್. ಭಾರತವು ಏಷ್ಯಾ ಖಂಡದ ಯಾವ ದಿಕ್ಕಿಗೆ ಬರುತ್ತದೆ? ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿಗೆ ಬರುವ ರಾಷ್ಟ್ರ ಯಾವುದು? ಭಾರತ ದೇಶ. ಅದರ ಜೊತೆಗೆ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರೀತಾರೆ. ಏಷ್ಯಾ ಖಂಡದ ಪರ್ಯಾಯ ದ್ವೀಪ ರಾಷ್ಟ್ರ ಯಾಕಂತಂದ್ರ ಭಾರತ ದೇಶ 3 ಕಡೆ ನೀರನ್ನು ಹೊಂದಿದೆ. ಇಲ್ಲೂ ನೀರವ, ಇಲ್ಲೂ ನೀರವ, ಇಲ್ಲೂ ನೀರವ. 3 ಕಡೆ ನೀರನ್ನು ಹೊಂದಿರುವುದರಿಂದ ಭಾರತಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಒಂದು ವೇಳೆ ಈ ಕಡೆನೂ ಕೂಡ ಮೇಲಿನ ಭಾಗದಲ್ಲೂ ಕೂಡ ನೀರಿತ್ತು ಅಂದ್ರೆ ಭಾರತಕ್ಕೆ ದ್ವೀಪ ರಾಷ್ಟ್ರ ಅಂತ ಕರಿತಿದ್ರು. ಯಾಕಂದ್ರೆ ಒಂದು ರಾಷ್ಟ್ರಕ್ಕೆ ನಾವು ದ್ವೀಪ ರಾಷ್ಟ್ರ ಅಂತ ಕರಿಬೇಕಾಗಿತ್ತಂದ್ರೆ ಆ ರಾಷ್ಟ್ರ 4 ದಿಕ್ಕಿಗೆ ಏನಿರಬೇಕು? ನೀರಿರಬೇಕು. ಬಟ್ ನಂಬರ್ ಏನದ ರೀ? 3 ದಿಕ್ಕಿಗೆ ನೀರದ. ಇಲ್ಲಿ ಬಂಗಾಳ ಕೊಲ್ಲಿ ಅದ, ಇಲ್ಲಿ ಅರಬ್ಬಿ ಸಮುದ್ರ ಅದ, ಹಿಂದೂ ಮಹಾಸಾಗರ ಅದ. 3 ಕಡೆ ಭಾರತ ಸುತ್ತ ನೀರವರಿ, ಒಂದು ಕಡೆ ಮಾತ್ರ ಮೇಲ್ಗಡೆ ಭೂಮಿ ಇದಾವೆ. ಹಾಗಾಗಿ ನಾವು ಭಾರತಕ್ಕೆ ಏನಂತ ಕರಿಬೇಕು? ಪರ್ಯಾಯ ದ್ವೀಪ ರಾಷ್ಟ್ರ ಅಂತೇಳಿ ಭಾರತ ಕರೀತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂಥ ಭಾರತಕ್ಕೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಹಲವಾರು ಹೆಸರುಗಳಿಂದ ಕರೀತಾರೆ. ಭಾರತ ದೇಶಕ್ಕೆ ಇಂಡಿಯಾ ಅಂತ ಕರೀತಾರೆ. ಏನ್ ಕರೀತಾರೆ? ಇಂಡಿಯಾ ಅಂತ ಕರೀತಾರ, ಹಿಂದೂಸ್ತಾನ್ ಅಂತ ಕರೀತಾರ, ಭಾರತ ಅಂತ ಕರೀತಾರೆ. ಇಷ್ಟೆಲ್ಲ ಹೆಸರುಗಳ ದೇಶ. ಹಾಗಾದ್ರೆ ಭಾರತ ದೇಶಕ್ಕೆ ಏನಂತ ಕರೀತಾರೆ? ಇಂಡಿಯಾ ಎಂತಕ್ಕಂಥ ಪದ ಇಲ್ಲಿ ಭಾರತ ದೇಶದ ಈ ಭಾಗದಲ್ಲಿ ಸಿಂಧೂ ನದಿ ಹರಿತದೆ, ಹೌದಿಲ್ಲ? ಸಿಂಧೂ ನದಿಯಿಂದ ಭಾರತಕ್ಕೆ ಇಂಡಿಯಾ ಎಂತಕ್ಕಂಥ ಪದ ಬಂತು. ಜೊತೆಗೆ ಭಾರತಕ್ಕೆ ಇನ್ನೊಂದು ಹೆಸರು ಹಿಂದೂಸ್ತಾನ್ ಅಂತ ಕೂಡ ಕರೀತಾರ. ಹಾಗಾದ್ರೆ ಭಾರತ ದೇಶಕ್ಕೆ ಸರ್ ಭಾರತ ಅಂತ ಹೆಸರು ಹೆಂಗ್ ಬಂತ್ರಿ? ಪ್ರಾಚೀನ ಅಥವಾ ಪುರಾತನ ಕಾಲದಲ್ಲಿ ಭರತ ಚಕ್ರವರ್ತಿ ಅಂತೇಳಿ ಒಬ್ಬ ಅರಸ ಇಡೀ ಭಾರತ ದೇಶವನ್ನು ಆಳ್ವಿಕೆ ಮಾಡಿದ್ದ. ಪ್ರಾಚೀನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಒಬ್ಬ ಅರಸ ಇದ್ದನ್ರಿ, ಭರತ ಚಕ್ರವರ್ತಿ ಅಂತೇಳಿ. ಅವ ಇಡೀ ಭಾರತವನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡಿದನಂತ. ಹಾಗಾಗಿ ಈ ಪ್ರದೇಶಕ್ಕೆ ಏನಂತ ಹೆಸರಿಟ್ರು ಅಂತಂದ್ರ ಭಾರತ. ಇಂಡಿಯಾ ಅಂತ ಹೆಸರು ಹೆಂಗ್ ಬಂತ್ರಿ? ಸಿಂಧೂ ನದಿಯಿಂದ. ಭಾರತ ಅಂತ ಹೆಸರು ಹೆಂಗ್ ಬಂತ್ರಿ? ಇಡೀ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರ ಈ ಭಾರತ ದೇಶವನ್ನು ಹಿಂದಿನ ಕಾಲದಾಗ ಒಬ್ಬ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದನಂತ. ಹಾಗಾಗಿ ಅವನ ಹೆಸರಿನ ಮೇಲೆ ನಮ್ಮ ದೇಶಕ್ಕೆ ಏನಂತ ಹೆಸರಿಟ್ರು ಅಂತಂದ್ರ ಭಾರತ ಅಂತೇಳಿ ಹೆಸರಿಟ್ರು. ಹಾಗಾದ್ರೆ ಇಂಥ ಒಂದು ಭಾರತ ದೇಶ ಭೌಗೋಳಿಕವಾಗಿ ನಾವು ನೋಡಿದಾಗ ವಿಶೇಷವಾಗಿ ಸಮಭಾಜಕ ವೃತ್ತ ಅಂತ ತಿಳ್ಕೊಳ್ಳಿ. ನಿಮ್ಗೆಲ್ಲ ಗೊತ್ತದೆ. ಇದು ಭೂಮಿಯ ಮಧ್ಯಭಾಗದಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ. ಇದು ಏನಪ್ಪಾ ಅಂತಂದ್ರ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ. ಇದು ರೇಖಾಂಶಿಕ ರೇಖೆ, ಇದು ಅಕ್ಷಾಂಶಿಕ ರೇಖೆ. ಇದೇ ಏನು ಅಂದ್ರೆ ಭೂಮಿ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಪ್ರಪಂಚ ನಕಾಶೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಇದು 0 ಡಿಗ್ರಿ ಸಮಭಾಜಕ ವೃತ್ತ ಇರ್ತದೆ. 0 ಡಿಗ್ರಿ ಸಮಭಾಜಕ ವೃತ್ತ. ಇದ್ರ ಮೇಲೆ ಬರ್ತಕ್ಕಂಥ ಭಾಗಕ್ಕೆ ನಾವು ಉತ್ತರ ಗೋಳ ಅಂತ ಕರಿತೇವೆ. ಈ 0 ಡಿಗ್ರಿ ಸಮಭಾಜಕ ವೃತ್ತದ ಕೆಳಗೆ ಬರ್ತಕ್ಕಂಥ ಭಾಗಕ್ಕೆ ನಾವು ದಕ್ಷಿಣಾರ್ಧ ಗೋಳ ಅಂತ ಕರಿತೇವೆ. ಹಾಗಾದ್ರೆ ಈ ಒಂದು ವಿಶೇಷವಾಗಿ ಈ ರೀತಿ ಮತ್ತೆ ಈ ಪ್ರಪಂಚ ನಕಾಶವನ್ನು 0 ಡಿಗ್ರಿ ಗ್ರೀನ್ವಿಚ್ ಇದಕ್ಕೆ ಏನು ಕರಿತೀನಿ? ಸಮಭಾಜಕ ವೃತ್ತ ಅಂತ ಕರೀತೀವಿ. ಸಮಭಾಜಕ ವೃತ್ತ ಅಂತ ಕರೀತೀವಿ. ಇದಕ್ಕೆ ಸಮಭಾಜಕ ವೃತ್ತ. ಇದು ಅಕ್ಷಾಂಶಿಕವಾಗಿ ಆಯ್ತು, ಇದು ರೇಖಾಂಶಿಕವಾಗಿ ಗ್ರೀನ್ವಿಚ್ 0 ಡಿಗ್ರಿ. ಹಾಗಾದ್ರೆ ನಮ್ಮ ಭಾರತ ದೇಶ ನೋಡ್ರಿ, ಸಂಭಾಜಕ ವೃತ್ತ ನೋಡಿದಾಗ ಉತ್ತರ ಗೋಳದ ಬರ್ತದೆ. ಕೆಳಗಿನ ನೋಡಿ, ಸಂಭಾಜಕ ವೃತ್ತದ ಕೆಳಗಿಂದು ದಕ್ಷಿಣಾರ್ಧ ಗೋಳ ಅಂತ ಕರೀತಾರೆ. ಸಮಭಾಜಕ ವೃತ್ತದ ಮೇಲಿನ ಭಾಗಕ್ಕೆ ಏನಂತ ಕರೀತಾರೆ? ಉತ್ತರಾರ್ಧ ಗೋಳ. ಭಾರತ ಯಾವ ಗೋಳದ ಬರ್ತದ್ರಿ? ಪ್ರಪಂಚ ನಕಾಶೆಯಲ್ಲಿ ಉತ್ತರಾರ್ಧ ಗೋಳದ ಬರ್ತದೆ ಅಕ್ಷಾಂಶಿಕವಾಗಿ ನೋಡಿದಾಗ. ರೇಖಾಂಶಿಕವಾಗಿ ನೋಡಿದಾಗ ಈ ಕಡೆದ ಭಾಗವನ್ನು ಪಶ್ಚಿಮ ಅಂತ ಕರೀತಾರೆ, ಈ ಕಡೆದ ಭಾಗವನ್ನು ಪೂರ್ವ ಅಂತ ಕರೀತಾರೆ. ಅರ್ಥ ರೀ, ಪ್ರಪಂಚದ ಒಟ್ಟಾರೆ ನಕಾಶೆಯಲ್ಲಿ ಭಾರತ ಭೌಗೋಳಿಕವಾಗಿ ನೋಡಿದಾಗ ಅಕ್ಷಾಂಶಿಕವಾಗಿ ನೋಡಿದಾಗ ಉತ್ತರಾರ್ಧ ಗೋಳದಲ್ಲಿ ಬರ್ತದ, ರೇಖಾಂಶಿಕವಾಗಿ ನೋಡಿದಾಗ ಪೂರ್ವಾರ್ಧ ಗೋಳದಲ್ಲಿ ಭಾರತ ದೇಶ ಬರ್ತದ. ಎಲ್ಲಿ? ಪ್ರಪಂಚದ ನಕಾಶೆಯಲ್ಲಿ. ಅದು ಗೊತ್ತಿರಬೇಕು. ಭೌಗೋಳಿಕವಾಗಿ ನಮ್ಮ ದೇಶ ಯಾವ ಗೋಳದಾಗ ಬರ್ತದ? ಅಕ್ಷಾಂಶಿಕವಾಗಿ ನೋಡಿದಾಗ ಉತ್ತರಾರ್ಧ ಗೋಳದಾಗ, ರೇಖಾಂಶಿಕವಾಗಿ ನೋಡಿದಾಗ ಪೂರ್ವಾರ್ಧ ಗೋಳದಲ್ಲಿ ಭಾರತ ದೇಶ ಬರ್ತದ.
ನಂತರ ಬರ್ತಕ್ಕಂಥದ್ದು ವಿಶೇಷವಾಗಿ ಈ ಭಾರತ ದೇಶ ನೋಡಿ, ಈ ಭಾಗದಲ್ಲಿ ಬರ್ತಕ್ಕಂಥ ಭಾರತ ದೇಶ, ಈ ಭಾರತ ದೇಶದ ಉತ್ತರ ಭಾಗ ನೋಡಿದ್ರೆ ಬಹಳಷ್ಟು ಅಗಲವಿದೆ. ಭಾರತ ದೇಶದ ಉತ್ತರ ಭಾಗ ಬಹಳಷ್ಟು ಅಗಲವಾಗಿದ್ದು, ಈ ಭಾರತ ದೇಶ ದಕ್ಷಿಣ ದಿಕ್ಕಿಗೆ ನಾವು ಬಂದಂಗ ತ್ರಿಕೋನಾಕಾರದಲ್ಲಿ ಚಿಕ್ಕದಾಕೋತ ಬರ್ತದೆ ಆಕಾರ. ಯಾವುದು? ಭಾರತ ದೇಶ. ಭಾರತ ದೇಶದ ಉತ್ತರ ಭಾಗವು ಅಗಲವಾಗಿದ್ದು ದಕ್ಷಿಣಕ್ಕೆ ಬಂದ ಹಾಗೆ ಭಾರತದ ಆಕಾರ ಹೆಂಗೆ ಕಾಣಿಸ್ತದೆ ಅಂದ್ರೆ ತ್ರಿಕೋನ ಆಕಾರದಾಗ ಕಾಣಿಸ್ತದೆ. ಮತ್ತು ಭಾರತದ ಈ ದಕ್ಷಿಣ ಭಾಗದಲ್ಲಿ ಒಂದು ಸಾಗರದ ಇದೆ, ಅದು ಯಾವುದು ಅಂದ್ರೆ ಹಿಂದೂ ಮಹಾಸಾಗರ. ಯಾವುದೇ? ಹಿಂದೂ ಮಹಾಸಾಗರ. ಆ ನಂತರ ಭಾರತದ ಈ ಪಶ್ಚಿಮ ಭಾಗದಲ್ಲಿ ಯಾವುದು ಅಂದ್ರೆ ಅರಬ್ಬಿ ಸಮುದ್ರ ಅಂತ ಬರ್ತದೆ. ಯಾವ್ದ್ರಿ? ಅರಬ್ಬಿ. ಪೂರ್ವ ಭಾಗದಾಗ ಬಂಗಾಳ ಕೊಲ್ಲಿ ಅಂತ ಬರ್ತದೆ. ಯಾವ್ದ್ರಿ? ಬಂಗಾಳ ಕೊಲ್ಲಿ ಅಂತ ಬರ್ತದೆ. ಭಾರತ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿಯಿಂದ, ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದ, ಭಾರತ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರವನ್ನು ಇರುವುದನ್ನು ನಾವು ಕೇಳಬಹುದು. ಎಕ್ಸಾಮ್ ನಿಮ್ಗೆ ಕ್ವಶನ್ ಕೇಳ್ಬೋದು, ಪ್ರಪಂಚದ ನಕಾಶೆಯಲ್ಲಿ ಭಾರತವು ಯಾವ ಗೋಳಾರ್ಧದಲ್ಲಿ ಬರುತ್ತದೆ? ಅಕ್ಷಾಂಶಿಕವಾಗಿ ಯಾವ ಗೋಳಾರ್ಧದಲ್ಲಿ ಬರುತ್ತದೆ? ವೆರಿ ಗುಡ್, ಉತ್ತರಾರ್ಧ ಗೋಳಾರ್ಧದಲ್ಲಿ ಬರುತ್ತದೆ ಎಂದು ಸಂಭಾಷಣೆ ಕೊಡುತ್ತದೆ ಮೇನ್ ಕಡೆ. ಹಾಗಾದ್ರೆ ರೇಖಾಂಶಿಕವಾಗಿ ನೋಡಿದಾಗ ಭಾರತವು ಯಾವ ಒಂದು ಭಾಗದಲ್ಲಿ ಬರುತ್ತದೆ? ಪೂರ್ವಾರ್ಧ ಗೋಳದಲ್ಲಿ ಬರುತ್ತದೆ. ನೆನ್ಪಿಟ್ಕೊಳ್ಳಿ, ಇಷ್ಟು ಗೊತ್ತಿತ್ತಂದ್ರೆ ಸಾಕು. ಈಗ ನಂತರ ಬರ್ತಕ್ಕಂಥದ್ದು ವಿಶೇಷವಾಗಿ ಏನು ಅಂತಂದ್ರೆ ಭಾರತದ ಒಂದು ಗಾತ್ರವನ್ನು ನೋಡಿದಾಗ, ಭಾರತದ ಒಟ್ಟಾರೆ ಗಾತ್ರವನ್ನು ನೋಡಿದಾಗ, ಭಾರತದಲ್ಲಿ ವಿಶೇಷವಾಗಿ ಭಾರತ ಒಟ್ಟಾರೆ ಗಾತ್ರ ನೋಡಿದಾಗ ಭಾರತ ದೇಶವು 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಟೋಟಲಿ ಭಾರತದ ಒಟ್ಟಾರೆ ನಾವು ಗಾತ್ರ ನೋಡಿದಾಗ 32,87,263 ಚದರ ಕಿಲೋಮೀಟರ್ ಟೋಟಲಿ. ಇಷ್ಟು ಗಾತ್ರ ನಮ್ಮ ಭಾರತ ದೇಶ. ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು, ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್? ಇಷ್ಟು ಬಂದಿದೆ 32,87,263. ಹಾಗಾದ್ರೆ ಇಂಥ ಒಂದು ಭಾರತವು ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಭಾರತವು ಜಗತ್ತಿನಲ್ಲಿ 7ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಾಗಿದೆ? 7ನೇ ಸ್ಥಾನದಾಗಿದೆ. ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ. ವಿಸ್ತೀರ್ಣದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ನಂಬರ್ 1 ಸ್ಥಾನದಲ್ಲಿ ಯಾರದರ? ರಷ್ಯಾ ದೇಶದ. ಅತಿ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ ಯಾವುದು ಅಂದ್ರೆ ರಷ್ಯಾ ದೇಶದವರು. ನಮ್ಮ ದೇಶ ಸ್ಥಾನ ಎಷ್ಟನೇ ಬರ್ತದ? 7. ಹಾಗಾದ್ರೆ ಎಷ್ಟು ಲಕ್ಷ ಚದರ ಕಿಲೋಮೀಟರ್ ಅದ ರೀ? 32,87,263. ಒಟ್ಟಾರೆ ಜಗತ್ತಿನಲ್ಲಿರ್ತಕ್ಕಂಥ ಭೂಮಿಯನ್ನು ನಾವು 100 ಹೋಲಿಕೆ ಮಾಡ್ಕೊಳ್ಳೋಣ್ರಿ, ಶೇಕಡಾ ಪ್ರಮಾಣ 100 ಹೋಲಿಕೆ ಮಾಡ್ಕೊಂಡಾಗ ನಮ್ಮ ದೇಶದ ಪಾಲು ಇದ್ರಾಗ ಎಷ್ಟು ಅಂದ್ರೆ ಬರೀ 2.4 ಶೇಕಡಾ. ಜಗತ್ತಿನ ಒಟ್ಟು ಭೂಮಿಯನ್ನು ನಾವು 100 ಹೋಲಿಕೆ ಮಾಡ್ಕೊಳ್ಳೋಣ್ರಿ. 100 ಹೋಲಿಕೆ ಮಾಡ್ಕೊಂಡೇವು ಅಂತಂದ್ರೆ ಅದ್ರಾಗ ನಮ್ಮ ದೇಶದ ಪಾಲು ಎಷ್ಟು ಅಂದ್ರೆ ಬರೀ 2.4 ಶೇಕಡಾ ಪ್ರಮಾಣ. ಎಷ್ಟೇ? 2.4ರಷ್ಟು ಭೂಮಿ ನಮ್ಮ ದೇಶದ್ದು ಅಂತ ಅರ್ಥ. ನಾವು ಚದರ ಕಿಲೋಮೀಟರ್ ನೋಡಿದಾಗ ಎಷ್ಟು, ಶೇಕಡಾ ಪ್ರಮಾಣ ನೋಡಿದಾಗ ಇಷ್ಟು, ವಿಸ್ತೀರ್ಣದಲ್ಲಿ ನಾವು ಎಷ್ಟನೇ ಸ್ಥಾನದಾಗಿದ್ದೇವ್ರಿ? 7ನೇ ಸ್ಥಾನದಲ್ಲಿದ್ದೇವೆ. ಇಂಥ ಒಂದು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? 28 ರಾಜ್ಯಗಳು. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳವರಿ? ಕೇಂದ್ರಾಡಳಿತ ಪ್ರದೇಶಗಳು 8. ನೋಡಿ ಎಷ್ಟು ಭೂಪ್ರದೇಶದಾಗ 8 ರಾಜ್ಯ, 28 ರಾಜ್ಯಗಳವ, 8 ಕೇಂದ್ರಾಡಳಿತ ಪ್ರದೇಶಗಳವ. ಈ ಕೇಂದ್ರಾಡಳಿತ ಪ್ರದೇಶಗಳು 28 ರಾಜ್ಯಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಅಂತಂದ್ರೆ ರಾಜಸ್ಥಾನ್, ಅತಿ ದೊಡ್ಡ ವಿಸ್ತೀರ್ಣದಲ್ಲಿ. ಅತಿ ಚಿಕ್ಕ ರಾಜ್ಯ ಯಾವುದು ಅಂದ್ರೆ ಗೋವಾ ಅಂತಕ್ಕಂಥದ್ದು. ಹಾಗಾದ್ರೆ ನಮ್ಮ ದೇಶದ ರಾಜಧಾನಿ ದೆಹಲಿ ಈ ಪ್ರದೇಶದಲ್ಲಿ ಬರ್ತದೆ. ದೆಹಲಿ ಈ ಭಾಗದಲ್ಲಿ ದೆಹಲಿ ಬರ್ತದೆ. ದೆಹಲಿ ಇದಕ್ಕೇನಪ್ಪ ಅಂತಂದ್ರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತ ಕರೀತಾರೆ. ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCT ಅಂತ ಕರೀತಾರೆ. ನ್ಯಾಷನಲ್ ಕ್ಯಾಪಿಟಲ್ ಯಾವುದು? ಟೆರಿಟೋರಿ ಅಂತ ಕರೀತಾರೆ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೋರಿ, ಕನ್ನಡದಾಗ ಅದಕ್ಕೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಇಲ್ಲಿ ಬರಬೇಕು. ಇದು ನಮ್ಮ ದೇಶದ ರಾಜಧಾನಿ.
ಇದರ ಹೆಸರು ಏನು ಅಂತಂದ್ರೆ ದೆಹಲಿ. ಯಾವ್ದ್ರಿ? ನಾಳೆ ಎಕ್ಸಾಮ್ ಕ್ವಶನ್ ಬರ್ತದೆ. ಭಾರತ ದೇಶದ ರಾಜಧಾನಿ ಯಾವುದು? ದೆಹಲಿ. ಗುರುತಿಸಿ. ಈಗ ಇದು ನಮ್ಮ ದೇಶದ ರಾಜಧಾನಿ. ಸರಳ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಭಾರತದ ರಾಜಧಾನಿ ಯಾವುದು? ಸರಿ, ಎಷ್ಟು ಸರಳ ಹೆಂಗೆ ಕೇಳ್ತಾರೆ ಕೇಳ್ಬೋದು. ಪ್ರಶ್ನೆ ಪತ್ರಿಕೆ ಹೆಂಗೆ ತೆಗಿತಾರ ಅವ್ರಿಗೆ ಬಿಟ್ಟಿದ್ದದು ಕೇಳ್ಬೋದು. ಯಾವುದು? ದೆಹಲಿ. ಗುರುತಿಸಿ. ನೀವು ಗೊತ್ತು ಮಾಡಿ. ಇದು ನಮ್ಮ ದೇಶದ ರಾಜಧಾನಿ. ಆ ನಂತರ ಇದು ನಮ್ಮ ದೇಶದ ಒಟ್ಟಾರೆ ವಿಸ್ತೀರ್ಣ 32,82,263. 7ನೇ ಸ್ಥಾನದಾಗ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ. 28 ರಾಜ್ಯಗಳಲ್ಲಿ ರಾಜಸ್ಥಾನ್ ಮೊದಲ ಸ್ಥಾನದ ವಿಸ್ತೀರ್ಣದಾಗ. ಆನಂತರ ಕೊನೆಯ ಸ್ಥಾನದಲ್ಲಿ ಗೋವಾ. ಇರಲಿ, ಒಟ್ಟಾರೆ ಜಗತ್ತಿನ ಭೂಮಿಯಲ್ಲಿ ನಮ್ಮ ದೇಶದ ಪಾಲು 2.4ರಷ್ಟು. ದೇಶದ ರಾಜಧಾನಿಗೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಯಾವುದು? ದೆಹಲಿ. NCT ಅಂತೇಳಿ ಅದಕ್ಕೆ ಕರೀತಾರ. ಹಾಗಾದ್ರೆ ಇಂಥ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಅದ? 2011ರ ಪ್ರಕಾರ ಭಾರತದಲ್ಲಿ 121 ಕೋಟಿ ಜನಸಂಖ್ಯೆ ಇದೆ. ನೋಡಿ, 121 ಕೋಟಿ ಜನಸಂಖ್ಯೆ ಅದ. ನಾಳೆ ಎಕ್ಸಾಮ್ ನಿಮ್ಗೆ ಕ್ವಶನ್ ಕೇಳ್ತಾರ. ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. 121 ಕೋಟಿ ಅಂತೇಳಿ ಬರೀಬೇಕು. ಪ್ರಸ್ತುತವಾಗಿ ಎಷ್ಟದ ಅಂತಂದ್ರೆ ಪ್ರಸ್ತುತವಾಗಿ ಎಷ್ಟಿದೆ ಅಂದಾಜಿನ ಪ್ರಕಾರ ಬರೀರಿ ಅಂದ್ರೆ 140 ಕೋಟಿ ಅಂತ ಬರೀರಿ. ಇದು ಕ್ವಶನ್ ಅಂತೂ ಕೇಳಲ್ಲ, ಯಾಕೆ ಅಧಿಕೃತ ಆಗಲ್ಲ. ಅಲ್ಲಿ ಅಧಿಕೃತ ದಾಖಲೆ ಅದ ಗಣೇಶ್. 2011ರ ಜನಗಣತಿ ಅಂತೇಳಿ ಅದ. ಅದರ ಪ್ರಕಾರ ನಮ್ಮ ದೇಶದ ಎಷ್ಟದ ರೀ ಜನಸಂಖ್ಯೆ? 121 ಕೋಟಿ. ಅದ್ರಾಗ ನೋಡ್ರಿ ಶೇಕಡ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಪಾಲು ಈಗ ದೇಶದಲ್ಲಿ 100 ಜನರ ಅಂತ ತಿಳ್ಕೊಳ್ಳಿ. 100 ಜನರಾಗ 17.5 ರಷ್ಟು ಜನಸಂಖ್ಯೆ ನಮ್ಮ ದೇಶದೇ ಅದ ರೀ. ದೇಶದಾಗ 100ರಷ್ಟು ಜನಸಂಖ್ಯೆ ಅದ ಅಂತ ತಿಳ್ಕೊಳ್ಳಿ. ಅದೇ 17.5 17.5 ಅದು ಏನಪ್ಪ ಅಂತಂದ್ರೆ ನಮ್ಮ ದೇಶದ ಜನಸಂಖ್ಯೆ. ಅಂದ್ರೆ ಇಷ್ಟು ಜನ ನಮ್ಮವ್ರು ಇರ್ತಾರೆ ಅಂದಂಗಲ್ಲಿ. 100 ಜನ ಅದ ಅಂದ್ರೆ 17 ಮಂದಿ ನಮ್ಮವ್ರು ಅಂದಂಗ್ರಿ. ಹಾಗಾದ್ರೆ ಇಂಥ ಭಾರತ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಾಗದ್ರಿ? ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಾಗದ್ರಿ. ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಾಗಿದ್ದೇವ್ರಿ? ಹಾಗಾದ್ರೆ ಜನಸಂಖ್ಯೆಯಲ್ಲಿ 1ನೇ ಸ್ಥಾನದಾಗ ಯಾರ ಅಂದ್ರ ಚೀನಾ ದೇಶ. ಚೀನಾ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಯಾವುದು ಅಂದ್ರೆ ಚೀನಾ ಫಸ್ಟ್. ಸೆಕೆಂಡ್ ಭಾರತ. ನಮ್ಗಿಂತ ಹೆಚ್ಚು ಜನಸಂಖ್ಯೆ ಆಗುತ್ತೆ. ಮತ್ತೆ ಈಗ 2021 ಜನಗಣತಿ ಆಯ್ತಂದ್ರೆ ನಾವು ಸೈಡ್ ಬಿಡ್ಬೋದು ಚೀನಾ ದೇಶ. ಗಣತಿ ಆಗಿಲ್ಲ, ಆದ್ಮೇಲೆ ಲೆಕ್ಕ ನೋಡೋಣ. ನೀವು ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ರೆ ಬರೀ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ? 2ನೇ ಸ್ಥಾನ. 1ನೇ ಸ್ಥಾನದಾಗ ಯಾರಲ್ಲ? ಚೀನಾ ದೇಶದ. 2011ರ ಜನಗಣತಿಯ ಪ್ರಕಾರ ಭಾರತ ಒಟ್ಟು ಜನಸಂಖ್ಯೆ ಎಷ್ಟು? 121 ಕೋಟಿ. 28 ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. 20 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಅದ. 20 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಅದ ಉತ್ತರ ಪ್ರದೇಶ ರಾಜ್ಯದ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಹಾಗಾದ್ರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಸಿಕ್ಕಿಂ. ಬಹಳ ಕಡಿಮೆ ಇದೆ ಸಿಕ್ಕಿಂ ರಾಜ್ಯದ. 28 ರಾಜ್ಯಗಳಲ್ಲಿ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ. ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಎದುರಾಗಿರೋದು ಜನಸಂಖ್ಯೆಯಲ್ಲಿ. ಆ ನಂತರ ಮುಂದೆ ಬರ್ತಕ್ಕಂಥದ್ದು ವಿಶೇಷವಾಗಿ ಈಗ ಭಾರತದ ಒಂದು ಸ್ಥಾನ ನೋಡಿದಾಗ, ಸ್ಥಾನ ಅಂತಂದ್ರೆ ಭೌಗೋಳಿಕವಾಗಿ ಭಾರತ ದೇಶ ಈ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಬರ್ತದೆ. ರೇಖಾಂಶ ಮತ್ತು ಅಕ್ಷಾಂಶ ಅಂತ ಬರ್ತದೆ. ಹಾಗಾದ್ರೆ ಅಕ್ಷಾಂಶಿಕವಾಗಿ ಭಾರತ ಸ್ಥಾನ ಎಲ್ಲಿಂದ ಎಲ್ಲಿವರೆಗೂ ಹೋದ? ರೇಖಾಂಶಿಕವಾಗಿ ಭಾರತ ಸ್ಥಾನ ಎಲ್ಲಿಂದ ಎಲ್ಲಿವರೆಗೂ ಹೋದ? ಅದು ನಾವು ತಿಳ್ಕೊಳ್ಬೇಕಲ್ಲ. ಒಟ್ಟಾರೆ ಭೂಮಿಯ ಮೇಲೆ 300 ಏನಪ್ಪಾ ಅಂತಂದ್ರ 60 ರೇಖಾಂಶಗಳದಾವ. ಆನಂತರ 180 ಅಕ್ಷಾಂಶಗಳದಾವ. ಹಾಗಾದ್ರೆ ಭಾರತ ಎದರ ಮಧ್ಯೆ ಬರ್ತದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ವಿಶೇಷವಾಗಿ ನೋಡ್ರಿ, ಈಗ ನಾವು ಅಕ್ಷಾಂಶ ಅಂದ್ರೆ ಈಗ ಆಡಿರ್ತಾವ್ರಿ ರೇಖೆಗಳು. ಅಕ್ಷಾಂಶಿಕವಾಗಿ ಭಾರತ ದೇಶವು ಇಲ್ಲಿ 8 ಡಿಗ್ರಿಯಿಂದ ಪ್ರಾರಂಭವಾಗ್ತದೆ. 8 ರೇಖಾಂಶದಿಂದ ಪ್ರಾರಂಭವಾಗ್ತದೆ. ಇಲ್ಲಿ ಕನ್ಯಾಕುಮಾರಿ ಬರ್ತದೆ. ಯಾವ್ದ್ರಿ? ಕನ್ಯಾಕುಮಾರಿ ಬರ್ತದೆ. 8 ಚಾಲು ಆಗಿದ್ದು ಲಾಸ್ಟ್ ಇಲ್ಲಿ 37 37
ಅಕ್ಷಾಂಶಿಕವಾಗಿ ಭಾರತ 8 ಚಾಲು ಆಗ್ತದ 37 ಕೆಂಡ ಆಗ್ತದ. ಹಾಗಾದ್ರೆ ಅದೇ ಭಾರತ ದೇಶವು ರೇಖಾಂಶಿಕವಾಗಿ ನೋಡಿದಾಗ ಇಲ್ಲಿ ಲಾಸ್ಟ್ ಎಂಡಿಂಗ್ ರೇಖಾಂಶಿಕವಾಗಿ ನೋಡಿದಾಗ ಭಾರತ ದೇಶವು 64 ಸ್ಟಾರ್ಟ್ ಆಗ್ತದ. ಇಲ್ಲಿ ಲಾಸ್ಟ್ ನಾವು ಎಂಡ್ ನೋಡಿ ಅಂತಂದ್ರೆ 97 ಮುಗಿತದೆ. 68 ಸ್ಟಾರ್ಟ್ ಆಗ್ತದ 97 ಮುಗಿತು. ನೆನಪಿಡುವರು ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾನೆ ಏನು ಭಾರತವು ಅಕ್ಷಾಂಶಿಕವಾಗಿ ಎಲ್ಲಿಂದ ಎಲ್ಲಿವರೆಗೆ ಇದೆ 8ರಿಂದ 37 ಎಲ್ಲ ಡ್ರೇಗ ಬರ್ತವೆ. ಅಕ್ಷಾಂಶದಿಂದ ನಮ್ಗೆ ಸ್ಥಳ ಪ್ರದೇಶ ಗುಡ್ಡ ಸಾಗರ ಬೆಟ್ಟ ನದಿ ಇವೆಲ್ಲ ಗೊತ್ತಾಗ್ತವೆ. ರೇಖಾಂಶದಿಂದ ನಮ್ಗೆ ಸಮಯದ ಬಗ್ಗೆ ಗೊತ್ತಾಗ್ತದೆ. ಅದಕ್ಕೆ ರೇಖಾಂಶಗಳು ಕಡಿ ಇರ್ತಾವ. 68ನೇ ರೇಖಾಂಶ ನಮ್ಮ ದೇಶದಲ್ಲಿ ಹಾಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. 68 ಹಿಡ್ಕೊಂಡು 97 ತನಕ ಏನು ರೇಖಾಂಶ ಬರ್ತಾವ ನೋಡ್ರಿ ಅವೆಲ್ಲ ನಮ್ಮ ದೇಶದ ಮೇಲೆ ಹಾಯ್ದಿರ್ತಾವ. ಹಾಗಾದ್ರೆ ಅಕ್ಷಾಂಶಿಕವಾಗಿ ನೋಡಿದಾಗ 8ನೇ ಅಕ್ಷಾಂಶದಿಂದ ನಮ್ಮ ದೇಶದ ಮೇಲೆ ಹಾಯ್ಲಿಕ್ಕೆ ಚಲೋ ಮಾಡ್ತಾವ. 37 ತನಕ ಏನು ಅಕ್ಷಾಂಶಗಳು ಬರ್ತಾವ ನೋಡ್ರಿ ಅವೆಲ್ಲ ನಮ್ಮ ದೇಶದ ಮೇಲೆ ಹಾಯ್ತಾವ. 8 9 10 11 12 ಟೋಟಲ್ ಎಲ್ಲಿವರೆಗೂ ರೀ 37ರವರೆಗೂ. ಹಾಗೆ ಎರಡೂ ಗೊತ್ತಿರಬೇಕು ಭಾರತ ಯಾವ ಅಕ್ಷಾಂಶದಲ್ಲಿ ಯಾವ ಅಕ್ಷಾಂಶಿಕವಾಗಿ ಯಾವ ಒಂದು ಸಂಖ್ಯೆಯಿಂದ ಯಾವ ಸಂಖ್ಯೆಯ ಮಧ್ಯೆ ಬರ್ತದೆ. ರೇಖಾಂಶಿಕವಾಗಿ ನೋಡಿದಾಗ 68ರಿಂದ 97 ಇದರ ನಡು ಬರ್ತಕ್ಕಂಥ ಎಲ್ಲ ರೇಖಾಂಶಿಕ ರೇಖೆಗಳು ಭಾರತ ಮೇಲೆ ಹೈದು ಹೋಗ್ತವ ಅಂತಕ್ಕಂಥದ್ದು ನಿಮಗದು ಗೊತ್ತಿರಬೇಕು. ಇಂಥ ಒಂದು ಭಾರತ ದೇಶ ಇಲ್ಲಿ ಬರ್ತದೆ ಲಡಾಖ್ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರ. ಈ ಲಡಾಖ್ ಹಿಡ್ಕೊಂಡು ಇಲ್ಲಿ ಕನ್ಯಾಕುಮಾರಿವರೆಗೂ ಎಷ್ಟು ಕಿಲೋಮೀಟರ್ ಉದ್ದದ ಭಾರತ ದೇಶ ಗೊತ್ತೇನ್ರಿ 3214 ಕಿಲೋಮೀಟರ್. ಎಷ್ಟು ಉದ್ದದ ಉತ್ತರದಿಂದ ದಕ್ಷಿಣಕ್ಕೆ ಭಾರತ ಟೋಟಲ್ ಎಷ್ಟು ಕಿಲೋಮೀಟರ್ ಉದ್ದದ. ನೀವು ಇಲ್ಲಿಂದ ಚಾಲು ಮಾಡಿದ್ರೆ ಪ್ರಯಾಣ ನೀವು ಇಲ್ಲಿ ಬಂದು ಮುಟ್ಟಬೇಕಾದ್ರೆ ಎಷ್ಟು ಕಿಲೋಮೀಟರ್ ಹೊಡ್ಕೊತ ಹೋಗ್ಬೇಕು ನಾವು 3214 ಕಿಲೋಮೀಟರ್. ಹಾಗಾದ್ರೆ ನೀವು ಹಿಂಗ ಪೂರ್ವದಿಂದ ಪಶ್ಚಿಮದಿಂದ ನೀವು ಪೂರ್ವಕ್ಕೆ ನಡ್ಕೋತ ಹೋದ್ರಿ ಅಂತಂದ್ರ ನೀವು ಇಲ್ಲಿ ಬಿಟ್ರಿ ಅಂತ ತಿಳ್ಕೋರಿ ಇಲ್ಲಿ ಬಂದು ಮುಟ್ಟಬೇಕಾದ್ರೆ ನೀವು 2933 ಕಿಲೋಮೀಟರ್ ನಡ್ಕೋತ ಬರ್ಬೇಕು. ಅಂದ್ರೆ ಇಷ್ಟು ಉದ್ದ ಇಷ್ಟು ಅಗಲ ಅದ. ನೀವು ಈ ಕಡೆ ಈ ಬಾರ್ಡರ್ಲಿಂದ ಈ ಬಾರ್ಡರ್ಗೆ ಹೋಗ್ಬೇಕಾದ್ರೆ ಇಷ್ಟು ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು ನೀವು 2933. ನೀವು ಉತ್ತರದಿಂದ ಲಡಾಖ್ನಿಂದ ಕನ್ಯಾಕುಮಾರಿಗೆ ಬರ್ಬೇಕಾಗಿತ್ತಂದ್ರ 3214 ಕಿಲೋಮೀಟರ್ ನೀವು ನೋಡ್ಕೋತಾ ಬರಬೇಕು. ಇನ್ನೊಂದು ವಿದ್ಯಾರ್ಥಿಗಳೇ ನಿಮ್ಗೆ ಹೇಳಬೇಕು ಏನಂದ್ರ ಇಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಬರ್ತಾವ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಿ ಕೇಂದ್ರಾಡಳಿತ ಪ್ರದೇಶ. ಈ ಅಂಡಮಾನ್ ಮತ್ತು ನಿಕೋಬಾರ್ದ ಇನ್ನೊಂದು ತುದಿ ಬರ್ತದೆ ಇಂದಿರಾ ಪಾಯಿಂಟ್ ಅಂತ ಹೇಳಿ. ಇಂದಿರಾ ಪಾಯಿಂಟ್ ನೆನಪಿಡ್ಕೋರಿ. ಇಂದಿರಾ ಪಾಯಿಂಟ್ ಭಾರತ ನಕಾಶೆಯ ಈ ಭಾಗದಲ್ಲಿ ಬರ್ತದೆ. ಇದು ಅಂಡಮಾನ್ ಮೇಲಿಂದ ಕೆಳಗಿನ ನಿಕೋಬಾರ್ನ ದಕ್ಷಿಣ ತುದಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಏನ್ ಕರಿತೀವ್ರಿ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಇದು 6 ಡಿಗ್ರಿ ಇರುತ್ತೆ ನೋಡಿ ನೆನಪಿಡುವರಿ. 6 ಡಿಗ್ರಿ ಅಂದ್ರೆ 6 ಡಿಗ್ರಿ ಯಾವ್ದಂದ್ರೆ ಸಮಭಾಜಕ ವೃತ್ತದ ಇದು. ಈ ಸಮಭಾಜಕ ವೃತ್ತದಿಂದ 6 ಡಿಗ್ರಿ ಇಂದಿರಾ ಪಾಯಿಂಟ್ ಆಗ್ತದೆ. 8 ಡಿಗ್ರಿ ಮೇಲೆ ಬಂದಿರೋದು ಕನ್ಯಾಕುಮಾರಿ. ಹಾಗಾದ್ರೆ ಇಂದಿರಾ ಪಾಯಿಂಟ್ ನೋಡಿದ್ರೆ 6 ಡಿಗ್ರಿ ಅದ, ಕನ್ಯಾಕುಮಾರಿ ನೋಡಿದ್ರೆ 8 ಡಿಗ್ರಿ ಅದ. ಹಾಗಾಗಿ ಈ ದಕ್ಷಿಣ ಭಾರತ ದೇಶದ ದಕ್ಷಿಣ ತುದಿ ಯಾವುದಂದ್ರೆ ಇಂದಿರಾ ಪಾಯಿಂಟ್. ದಕ್ಷಿಣ ತುದಿ ಅಂತ ಕರೀತಾರೆ. ಭೂ ತುದಿ ಅಂದ್ರೆ ಕನ್ಯಾಕುಮಾರಿ, ದಕ್ಷಿಣ ತುದಿ ಅಂದ್ರೆ ಇಂದಿರಾ ಪಾಯಿಂಟ್, ಉತ್ತರ ತುದಿ ಅಂದ್ರೆ ಇಲ್ಲಿ ಬರ್ತಾರೆ ಇಂದಿರಾ ಕೋಲ್ ಅಂತೇಳಿ. ಇಲ್ಲಿ ಬರ್ತಾರೆ ಉತ್ತರ ತುದಿ. ಇದಕ್ಕೆ ಇಂದಿರಾ ಕೋಲ್ ಅಂತ ಕರೀತಾರೆ. ಏನ್ ಕರೀತಾರ ಇಂದಿರಾ ಕೋಲ್. ಇದು ಉತ್ತರ ತುದಿ ಲಡಾಖ್ ಹತ್ತಿರ ಬರ್ತದೆ ನೋಡಿ. ಇದು ಲಡಾಖ್ ಹತ್ತಿರ ಬರ್ತಕ್ಕಂಥದ್ದು ಇಂದಿರಾ ಕೋಲ್. ಇದು ಉತ್ತರ ಕದರಿ. ಇಲ್ಲಿ ಬರ್ತಕ್ಕಂಥದ್ದು ಇಂದಿರಾ ಪಾಯಿಂಟ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂದಿರಾ ಪಾಯಿಂಟ್ ದಕ್ಷಿಣ ತುದಿ, ಇಂದಿರಾ ಕೋಲ್ ಉತ್ತರ ತುದಿ. ಎಕ್ಸಾಮ್ಗೆ ಕ್ವಶನ್ ಕೇಳಬಹುದು. ಭಾರತ ನಕಾಶೆ ಬಿಡಿಸಿ ಇಂದಿರಾ ಪಾಯಿಂಟ್ ಗುರುತಿಸಿ ಅಂತ ಕೇಳಬಹುದು. ಇಂದಿರಾ ಕೋಲ್ ಕೂಡ ಗುರುತಿಸಿ ಅಂತ ಕೇಳಬಹುದು. ಇಂದಿರಾ ಕೋಲ್ ಲಡಾಖ್ ಹತ್ತಿರ ಮ್ಯಾಲ ಬರ್ತದ. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ದ ದಕ್ಷಿಣ ತುದಿ ಇಲ್ಲಿ ಬರ್ತದೆ. ಇದು 6 ಡಿಗ್ರಿ. ಇದನ್ನು ನಮ್ಮ ಭಾರತ ದೇಶಕ್ಕೆ ಸೇರಿದು. ಹಾಗಾದ್ರೆ ಕನ್ಯಾಕುಮಾರಿ 8 ಡಿಗ್ರಿ ಚಾಲು ಆದ್ರ ಇಂದಿರಾ ಪಾಯಿಂಟ್ ಅದಕ್ಕಿಂತ ತೆಳಗ ಬರ್ತದೆ 6 ಡಿಗ್ರಿ. ಖರೆ ನೋಡ್ಬೇಕಂದ್ರೆ ಭಾರತ ದೇಶ ಅಕ್ಷಾಂಶಿಕವಾಗಿ 6ರಿಂದ 37 ಕದ.
ನಾವೇನು ಮಾಡ್ತೀವಿ, ಇದು ಭೂತದಿ ಹತ್ಕೊಂಡದ ಅಂತ ತಿಳ್ಕೊಂಡು 8 ಹಿಡ್ಕೊಂಡು 37 ಅಭ್ಯಾಸ ಮಾಡ್ತೀವಿ. ಇಷ್ಟು ಮಾಹಿತಿ ನಿಮಗಿದು ಗೊತ್ತಿರಬೇಕು. ನಂತರ ಬರ್ತಕ್ಕಂಥದ್ದು ವಿಶೇಷವಾಗಿ ಅಕ್ಷಾಂಶಿಕವಾಗಿ ನೋಡಿದಾಗ, ಅಕ್ಷಾಂಶಿಕವಾಗಿ ಅಂದ್ರೆ ಹಿಂಗಾಗಿ ಭಾರತದ ಮಧ್ಯದಲ್ಲಿ ಒಂದು ರೇಖಾ ಇರುತ್ತೆ. ಅಕ್ಷಾಂಶಿಕವಾಗಿ ಭಾರತದ ಮಧ್ಯದಲ್ಲಿ ಈ ರೀತಿ ಭಾರತ ಮಧ್ಯ ಹಾಯ್ದು ಹೋಗಿರ್ತವೆ. ಡ್ಯಾಶ್ 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 ಡ್ಯಾಶ್. ಈಗ ನಾವು ಏನ್ ಕೇಳ್ತೇವೆ ಗೊತ್ತೇನ್ರಿ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇದು ಅಕ್ಷಾಂಶಿಕವಾಗಿ ಭಾರತದಲ್ಲಿ ಪ್ರಧಾನವಾಗಿ ಹಾಯ್ದು ಹೋಗಿರುವ ರೇಖೆ ನೋಡಿ. ಎಕ್ಸಾಮ್ದಾಗ 100 ಸಲ ಕೇಳ್ತಾನೆ, 100 ಸಲ ಕ್ವಶನ್ ಕೇಳ್ತಾನೆ. ಅಕ್ಷಾಂಶಿಕವಾಗಿ ಭಾರತದ ಮಧ್ಯೆ ಹಾಯ್ದು ಹೋಗಿರುವ ರೇಖಾಂಶ ಯಾವುದು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಗುರುತಿಸಿ ಅಂತಾನೆ ಏನಿಲ್ಲ, ಭಾರತ ಮಧ್ಯಭಾಗದ ಬೇಗ ಹಾಕಿ ಇಲ್ಲಿ ಬಂದು ಬಿಡ್ಬೇಕು ಕೆಳಗೆ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮುಗಿತು, 1 ಅಂಕ ಸಿಕ್ತು. ಇದು ಅಕ್ಷಾಂಶಿಕವಾಗಿ ಆಯಿತು. ರೇಖಾಂಶಿಕವಾಗಿ ಭಾರತ ಮಧ್ಯೆ ಹಾಯ್ದು ಹೋಗಿರುವ ಮಧ್ಯ ರೇಖೆ ಗುರುತಿಸಿ, ಇಲ್ಲಿ ಬರ್ತಾರೆ ಹಿಂಗಾಗಿ. ಇದಕ್ಕೇನಾಗಬೇಕು, 82 ಪೂರ್ವ ರೇಖಾಂಶ ಅಂತ ಕರೀಬೇಕು. 82 ಪೂರ್ವ ರೇಖಾಂಶ. ಇದು ರೇಖಾಂಶಿಕವಾಗಿ ಭಾರತ ಮಧ್ಯೆ ಹಾಯ್ದು ಹೋಗಿರ್ತಕ್ಕಂಥದ್ದು. ಇದು ಅಕ್ಷಾಂಶಿಕವಾಗಿ ಭಾರತ ಮಧ್ಯೆ ಹಾಯ್ದು ಹೋಗಿರ್ತಕ್ಕಂಥದ್ದು. ಇದರ ಹೆಸರು 82 ಪೂರ್ವ ರೇಖಾಂಶ. ಇದರ ಹೆಸರು ಏನು ಅಂತಂದ್ರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇವೆರಡು ಬಹಳ 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 ಮಹತ್ವ ಪಡೆದಿರ್ತಕ್ಕಂಥ ಅಂಶಗಳು. ಎಕ್ಸಾಮ್ ದೃಷ್ಟಿಯಿಂದ ನಕಾಶೆಯಲ್ಲಿ ಏನಾದರೂ ಸ್ಥಳ ಗುರುತಿಸುವಲ್ಲಿ ನಿಮ್ಗೆ ಏನಾದರೂ ಕೇಳಬೇಕಾದ್ರೆ ಇದ್ರ ಎರಡರ ಸುತ್ತಮುತ್ತ ಮೊದಲು ಓಡಾಡ್ತಾನ. ಮಕ್ಕಳಿಗೆ ಇದ್ರ ಕಲ್ಪನೆ ಅದ ಇಲ್ಲ ಅಂತ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ಅವು ಕೇಳ್ತಿರ್ತಾನ. ಇದು ಕೇಳಿದ್ರೆ ಇದು ಬರಲ್ಲ, ಇದು ಕೇಳಿದ್ರೆ ಅದು ಬರಲ್ಲ, ಒಂದೊಂದ್ಸಲ ಎರಡೂ ಕೊಡ್ಬೋದು. ಕ್ವಶನ್ ಪೇಪರ್ ನಾವು ತೆಗೆದ್ಕೊಂಡು ಹೋಗ್ತೀವಿ. ಬಟ್ ಎರಡದಾಗ ಒಂದು ಬಂದೇ ಬರ್ತದೆ. ಅದಕ್ಕೆ ನಾವು ರೆಡಿ ಇರಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದ. ಇದು ಅಕ್ಷಾಂಶಿಕವಾಗಿ ಅಡ್ಡ, ಇದು ರೇಖಾಂಶಿಕವಾಗಿ. ಈ ರೇಖಾಂಶಿಕ ಆಧಾರದ ಮೇಲೆ ನಮ್ಮ ದೇಶದಾಗ ಏನಪ್ಪಾ ಅಂತಂದ್ರೆ ಸಮಯವನ್ನು ನಾವು ನಿರ್ಧಾರ ಮಾಡ್ತೇವೆ. 82 ಪೂರ್ವ ರೇಖಾಂಶದ ಆಧಾರದ ಮೇಲೆ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡಲಾಗುವುದು. ಅದಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನಾವು ಕೂಡ ಕರೀತಾರೆ. ಇಂಡಿಯನ್ IST ಅಂತ ಕರೀತಾರೆ. ಏನಂತ ಕರೀತಾರ? IST, ಭಾರತದ ಸಮಯವನ್ನು ತಿಳಿಸ್ತಕ್ಕಂಥ ರೇಖೆ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಲೂ ಕೂಡ ಅದಕ್ಕೆ ಆ ಹೆಸರಿನಿಂದಲೂ ಕೂಡ ಅದಕ್ಕೆ ಕರೀತಾರೆ. ಭಾರತದ ಆದರ್ಶ ಕಾಲಮಾನ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಅಂದ್ರೆ ನಮ್ಮ ದೇಶದಾಗ ಎಲ್ಲರೂ ನಾವೇನು ಟೈಮ್ ಇಟ್ಕೋತೇವಲ್ಲ, ಟೈಮ್ ಈ ಒಂದು ರೇಖೆಯನ್ನು ಆಧರಿಸಿಯೇ ನಾವು ಟೈಮನ್ನು ಇಟ್ಕೋತೇವೆ. ದೇಶದ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ, ಎಲ್ಲರ ಕಡೆ ಒಂದೇ ಟೈಮ್ ಇರುತ್ತೆ. ಇಲ್ಲಿ ಏನು ಟೈಮ್ ಆಗಿರ್ತದ, ಇದ್ರ ಮೇಲೆ ಸೂರ್ಯಕಿರಣಗಳು ನೇರವಾಗಿ ಬಿದ್ದಾಗ 12 ಗಂಟೆ ಆಗಿರುತ್ತೆ. ಅವಾಗ ಎಲ್ಲರ ಬಳಿ 12 ಗಂಟೆನೇ ಆಗುತ್ತೆ. ಎಲ್ಲ ರಾಜ್ಯದಾಗೂ ಕೂಡ ಒಂದು ರೇಖಾಂಶ ಆಯ್ದಾಗಿರ್ತಾವ, ನಾವು ಇಡಪ್ಲೇ ಇಲ್ಲ. ನಮ್ಮ ದೇಶ ನಿರ್ಧಾರ ಮಾಡಿಬಿಡ್ತದೆ ಭಾರತ ದೇಶ. ಇದೇ ನಮ್ಮ ದೇಶದ ಸೇಮ್ ಟೈಮ್ ತಿಳಿಸ್ತಕ್ಕಂಥ ರೇಖೆ. ಇದಕ್ಕೆ 82 ಪೂರ್ವ ರೇಖಾಂಶ, ಭಾರತ ಆದರ್ಶ ಕಾಲಮಾನ ತಿಳಿಸುವ ರೇಖೆ ಅಂತ ಕರೀತಾರೆ. ಇಂಗ್ಲೀಷ್ನಾಗ IST, ಇದರ ವಿಸ್ತೃತ ರೂಪ ಬರೆಯಿರಿ ಅಂತ ಕೂಡ ಕೇಳ್ಬೋದು ನೋಡಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಕ್ವಶನ್ ಪೇಪರ್ ತೆಗಿಯೋರವರು ಮನಸ್ಸು ಏನು ಬರ್ತೋ ತೆಗ್ತಿರ್ತಾರೆ ಅವರು, ಅದು ಸುಮ್ಮನೆ ತೆಗಿಯಲ್ಲ. ಎಲ್ಲನೂ ಕೂಡ ಕಳ್ಕೊಂಡು ಇದು ಇರ್ತಾವೆ, ಮಾನಕಗಳ ಆಧಾರ ಮೇಲೆ ಅವರು ತೆಗೆದಿರ್ತಾರೆ. ಈ ನಂತರ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳ ವಿಶೇಷವಾಗಿ ಭಾರತ ದೇಶದ ಗಡಿ ಪ್ರದೇಶಗಳ ಬಗ್ಗೆ ನೋಡೋಣ. ಭಾರತ ದೇಶದ ಗಡಿ ಪ್ರದೇಶಗಳು. ಗಡಿ ಅಂದರೆ 2 ರೀತಿ ಗಡಿಗಳವರೆ ನಮ್ಮಲ್ಲಿ. ನಾವು ಕೈಯಲ್ಲಿ ಕಟ್ಟಿಕೊಳ್ತಕ್ಕಂಥ ಗಡಿ ಅಲ್ಲ, ಗಡಿ ಮೇಲೆ ಎಲೆ ಪ್ರದೇಶ. ಗಡಿ ಅಂತಂದ್ರೆ ಈ ರೀತಿ 2 ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಒಂದು ಪ್ರದೇಶ ಗಡಿ ಪ್ರದೇಶ. ನಮ್ಮಲ್ಲಿ 2 ರೀತಿ ಗಡಿ ಪ್ರದೇಶವರೆ. ಒಂದು ಜಲಗಡಿ ಇದೆ, ಇನ್ನೊಂದು ಭೂಗಡಿ ಇದೆ. ಭಾರತ ದೇಶವು 2 ರೀತಿಯ ಗಡಿ ಪ್ರದೇಶಗಳನ್ನು ಒಳಗೊಂಡಿವೆ. ಒಂದು ಜಲಗಡಿ, ಇನ್ನೊಂದು ಭೂಗಡಿ. ಈಗ ಭೂಗಡಿ ತೊಳಗಬೇಕು. ಎಲ್ಲಿಂದ ಚಾಲು ಆಗ್ತದೆ ಭೂಗಡಿ? ವಿಶೇಷವಾಗಿ ಇಲ್ಲಿಂದ ಚಾಲು ಆಗ್ತದೆ, ಕಚ್ಚಕಾರಿ. ಹಿಂಗೆಲ್ಲ ಚಾಲು ಆಗಿ ಭೂಗಡಿ ಹಿಂಗೆ ಬಂದು ಇಲ್ಲಿಗೆ ಬರ್ತದೆ. ಈ ಕಡೆ ಭೂಮಿ, ಈ ಕಡೆ ಭೂಮಿ, ಮಧ್ಯದಲ್ಲಿ ಬರ್ತಕ್ಕಂಥ ಪ್ರದೇಶವೇ ಭೂಗಡಿ. ಈ ಕಡೆ ಭೂಮಿ ಇರ್ತದೆ, ಈ ಕಡೆ ಭೂಮಿ ಇರ್ತದೆ, ಮಧ್ಯದಲ್ಲಿ ಬರ್ತಕ್ಕಂಥ ಪ್ರದೇಶವೇ ಭೂಗಡಿ. ಇಂಥ ಭೂಗಡಿ ನಮ್ಮ ದೇಶದಾಗ 15,200 ಕಿಲೋಮೀಟರ್ ಅದ ನೋಡಿ. ಭಾರತ ಒಟ್ಟು ಎಷ್ಟು ಭೂಗಡಿಯನ್ನು ಹೊಂದಿದೆ? 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಆ ಸಲ ಕ್ವಶನ್ ಕೇಳ ನೋಡಿ. ಭೂಗಡಿ
ಈ ಕಡೆನೂ ಭೂಮಿ ಇದೆ ರೀ, ಈ ಕಡೆನೂ ಭೂಮಿ ಇದೆ. 15,000 ಏನಪ್ಪಾ ಅಂತಂದ್ರೆ 200 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥ ಭೂಗಡಿಯನ್ನು ಭಾರತ ದೇಶವು ಹೊಂದಿದೆ. ನೆಕ್ಸ್ಟ್, ಹಾಗಾದ್ರೆ ಭಾರತ ದೇಶವು ಇಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರ ಜಲಗಡಿಯನ್ನು ಹೊಂದಿದೆ. ಅದು ಎಷ್ಟು ಕಿಲೋಮೀಟರ್ ಅಂದ್ರೆ 6,100 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಮತ್ತೆ ಇಲ್ಲಿ ಕೆಲವೊಂದು ಲಕ್ಷದ್ವೀಪಗಳವರೆ, ಇಲ್ಲಿಷ್ಟು ಲಕ್ಷದ್ವೀಪಗಳು, ಇಲ್ಲಿಷ್ಟು ಲಕ್ಷದ್ವೀಪಗಳವರೆ. ಇದು ಅಂಡಮಾನ್ ನಿಕೋಬಾರ್, ಇದ್ರದ್ದು ಒಂದು ಕರಾವಳಿ ಪ್ರದೇಶನೂ ಕೂಡ ನಾವು ಇದ್ರದ್ದು ಎಲ್ಲ ಸೇರಿಸಿದೆವು ಅಂತಂದ್ರ 7,514.5 ಕಿಲೋಮೀಟರ್ ಜಲಗಡಿ ಆಗ್ತದೆ. ಕೇಂದ್ರಾಡಳಿತ ಪ್ರದೇಶ ಸೇರಿಸಿದೆವು ಅಂದ್ರೆ ಈಟಾಗ್ತದೆ 7,515.5, ಬಿಟ್ಟೆ ಅಂದ್ರೆ 6,001. ವಿಶೇಷವಾಗಿ ಭಾರತ ದೇಶವು ಭೂಗಡಿ ಮತ್ತು ಜಲಗಡಿ ಅಂತೇಳಿ 2 ಗಡಿಗಳವ. ಭೂಗಡಿ ನೋಡಿದ್ರೆ ಏನಪ್ಪಾ ಅಂದ್ರೆ ಗುಜರಾತ್ನ ಈ ಭಾಗದಿಂದ ಪ್ರಾರಂಭವಾಗಿ ಈ ರೀತಿ ಎಲ್ಲ ಬಂದು ಇಲ್ಲಿ ಬಂದು ಎಂಡ. ಟೋಟಲಿ ಎಷ್ಟು ಕಿಲೋಮೀಟರ್ ಅದ ರೀ? 15,200 ಕಿಲೋಮೀಟರ್. ಇದು ಭೂಗಡಿ. ಜಲಗಡಿ ನೋಡಿದ್ರೆ ಗುಜರಾತ್ನ ಕಚ್ ಕಾರಿಯಿಂದ ಪ್ರಾರಂಭವಾಗಿ ಹಿಂಗೆ ಬಂದು ಕಲ್ಕತ್ತೆಯಿಂದ ಇಲ್ಲಿ ಎಂಡ. ಇದು ಏನಪ್ಪಾ ಅಂತಂದ್ರೆ 6,100 ಕಿಲೋಮೀಟರ್. ಅದ್ರಾಗ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಎರಡೂ ಸೇರಿಸಿದೆವು ಅಂತಂದ್ರ ಅದು 7,516.5 ಕಿಲೋಮೀಟರ್ ಏನಪ್ಪಾ ಅಂತಂದ್ರ ಅದು ಭೂಗಡಿ ಏನಪ್ಪಾ ಅಂತಂದ್ರೆ ಸಾರಿ ಜಲಗಡಿ ಆಗ್ಬಿಡುತ್ತೆ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರ ಭಾರತವು ಇತರ ಹಲವಾರು ರಾಷ್ಟ್ರಗಳ ಜೊತೆ ಏನಪ್ಪಾ ಅಂತಂದ್ರ 2 ರೀತಿ ಗಡಿಗಳನ್ನು ಹೊಂದಿದೆ. ಕೆಲವೊಂದು ಭೂಗಡಿಯನ್ನು ಹೊಂದಿದೆ, ಕೆಲವೊಂದು ಜಲಗಡಿಯನ್ನು ಹೊಂದಿರುವುದನ್ನು ನಾವು ನೋಡಬಹುದು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಭಾರತ ದೇಶವು ಯಾವ ಒಟ್ಟು 9 ರಾಷ್ಟ್ರಗಳ ಜೊತೆ ಏನಪ್ಪಾ ಅಂದ್ರೆ ನಾವು ಗಡಿಯನ್ನು ಹೊಂದಿದೆವು. ಅದರಲ್ಲಿ 2 ರಾಷ್ಟ್ರಗಳು ಜಲಗಡಿ, 7 ರಾಷ್ಟ್ರಗಳು ಭೂಗಡಿ. ಅದರ ಪಾಕಿಸ್ತಾನ ತೋರಿ, ಇದೆಲ್ಲ ಪಾಕಿಸ್ತಾನ. ಯಾವಾಗ ಬರ್ತಾರೆ ಇಲ್ಲಿ? ಪಾಕಿಸ್ತಾನ. ಭಾರತ ಪಾಕಿಸ್ತಾನ ಮಧ್ಯೆ ಏನಪ್ಪಾ ಅಂತಂದ್ರೆ ಭೂಗಡಿ ಇದೆ. ನಂತರ ಇಲ್ಲಿ ಅಫ್ಘಾನಿಸ್ತಾನ, ಇಲ್ಲೂ ಕೂಡ ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಭೂಗಡಿ ಇದೆ. ಭಾರತ ಪಾಕಿಸ್ತಾನ ಮಧ್ಯೆ ಇರ್ತಕ್ಕಂಥ ಭೂಗಡಿಗೆ ಏನಪ್ಪಾ ಅಂದ್ರೆ ರ್ಯಾಡ್ ಕ್ಲಿಪ್ ಭೂಗಡಿ ಅಂತ ಕರೀತಾರೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಏನು ಭೂಗಡಿ ಇದಲ್ಲ ಅದಕ್ಕೆ ಏನಂತ ಹೆಸರಿಟ್ಟಾರ ಅಂದ್ರೆ ರ್ಯಾಡ್ ಕ್ಲಿಪ್ ರೇಖೆ ಅಂತ ಹೇಳ್ತಾರೆ. ಈ ಭಾರತ ಮತ್ತು ಪಾಕಿಸ್ತಾನ 2 ಮಧ್ಯೆ ಇರ್ತಕ್ಕಂಥ ಗಡಿ ರೇಖೆಗೆ ಏನಂತ ಹೆಸರಿಟ್ಟಾರೆ? ರ್ಯಾಡ್ ಕ್ಲಿಪ್. ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಏನು ಗಡಿ ರೇಖೆ ಅದಲ್ಲ ಇದಕ್ಕೇನು ಕರೀತಾರ ಅಂತಂದ್ರ ಡೊರಾಂಡೋ. ಏನ್ ಕರೀತಾರೆ ಅದಕ್ಕೆ? ಡೊರಾಂಡೋ ರೇಖೆ ಅಂತ ಕರೀತಾರೆ. ಬರೀ ಇದು 80 ಕಿಲೋಮೀಟರ್ ನೋಡ್ರಿ. ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಇರ್ತಕ್ಕಂಥ ಗಡಿ ರೇಖೆ ಬರೀ 80 ಕಿಲೋಮೀಟರ್. ಇದು ಆದ ನಂತರ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವುದು? ನೇಪಾಳ. ಆನಂತರ ಇಲ್ಲಿ ಬರ್ತಕ್ಕಂಥದ್ದು ಭೂತಾನ್. ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಚೀನಾ. ಇಲ್ಲಿ ಬರ್ತಕ್ಕಂಥದ್ದು ಬಾಂಗ್ಲಾದೇಶ್. ಇಲ್ಲಿ ಬರ್ತಕ್ಕಂಥದ್ದು ಮಯನ್ಮಾರ್. ಇವೆಲ್ಲ ಏನಪ್ಪಾ ಅಂದ್ರೆ 1, 2, 3, 4, 5, 6, 7 ರಾಷ್ಟ್ರಗಳು ಭಾರತದ ಜೊತೆ ಭೂಗಡಿಯನ್ನು ಹೊಂದಿದೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಚೀನಾ, ಮಯನ್ಮಾರ್, ಬಾಂಗ್ಲಾದೇಶ್ 7 ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿವೆ. ನಂತರ 2 ರಾಷ್ಟ್ರಗಳು ಶ್ರೀಲಂಕಾ, ಇಲ್ಲದ ನೋಡಿ ಶ್ರೀಲಂಕಾ, ಮಾಲ್ಡೀವ್ಸ್. ಇವೆರಡು ಏನಪ್ಪಾ ಅಂತಂದ್ರೆ ಭಾರತ ದೇಶದ ಜೊತೆ ಜಲಗಡಿಯನ್ನು ಹೊಂದಿವೆ. ಭೂಗಡಿ ಬೇರೆ, ಜಲಗಡಿ ಬೇರೆ. ಜಲಗಡಿ ಹೊಂದಿರತಕ್ಕಂಥದ್ದು 2 ರಾಷ್ಟ್ರಗಳು, ಭೂಗಡಿಯನ್ನು ಹೊಂದಿರತಕ್ಕಂಥದ್ದು 7 ರಾಷ್ಟ್ರಗಳು. ಒಟ್ಟು 9 ರಾಷ್ಟ್ರಗಳು ನಮ್ಮ ದೇಶದ ಸುತ್ತಮುತ್ತ ಬರ್ತಕ್ಕಂಥ ರಾಷ್ಟ್ರಗಳು. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರ ಈ ಭಾರತ ದೇಶದ ಜೊತೆ ಅತ್ಯಂತ ಹೆಚ್ಚು ಭೂಗಡಿಯನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಬಾಂಗ್ಲಾದೇಶ್. ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರತಕ್ಕಂಥದ್ದು ಯಾವ ದೇಶ ರೀ? ಬಾಂಗ್ಲಾದೇಶ್. ಅದು ವಿಶೇಷವಾಗಿ 4,096 ಕಿಲೋಮೀಟರ್ ನೋಡಿ. 4,096 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಬಾಂಗ್ಲಾದೇಶ್. ಅತ್ಯಂತ ಹೈಯೆಸ್ಟ್. ಸ್ಥಾನ ಏನದು? ಅಫ್ಘಾನಿಸ್ತಾನ. ಎಷ್ಟು ಕಿಲೋಮೀಟರ್? 80 ಕಿಲೋಮೀಟರ್. ಇಲ್ಲಿ ನೋಡಿ ವಿಶೇಷವಾಗಿ ಇದು ಭಾರತ ದೇಶದ ಪಶ್ಚಿಮ ದಿಕ್ಕಿಗೆ ಬರ್ತದ, ಇದು ಭಾರತ ದೇಶದ ವಾಯುವ್ಯ ದಿಕ್ಕಿಗೆ ಬರ್ತದೆ ಅಫ್ಘಾನಿಸ್ತಾನ. ಇದು ನೇಪಾಳ, ಭೂತಾನ, ಚೀನಾ ಇವೆಲ್ಲ ಭಾರತ ದೇಶದ ಉತ್ತರ ದಿಕ್ಕಿಗೆ ಬರ್ತವೆ. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಇವೆರಡು ಭಾರತ ದೇಶದ ಪೂರ್ವ ದಿಕ್ಕಿಗೆ ಬರ್ತವೆ. ಈ ಶ್ರೀಲಂಕಾ ಭಾರತ ದೇಶದ ಆಗ್ನೇಯ ದಿಕ್ಕಿಗೆ ಬರ್ತವೆ. ಇದನ್ನು ಕೂಡ ಆಗ್ನೇಯ ದಿಕ್ಕಿಗೆ ಬರ್ತವೆ. ಇವೆಲ್ಲ ನಮ್ಮ ದೇಶದ ಸುತ್ತಮುತ್ತ ಬರ್ತಕ್ಕಂಥ ರಾಷ್ಟ್ರಗಳು.
ಈಗ ನಂತರ ಬರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ಭಾರತದ ಒಂದು ಭೌಗೋಳಿಕ ಸ್ಥಾನ, ಗಾತ್ರ, ಅಕ್ಷಾಂಶಿಕವಾಗಿ ರೇಖಾಂಶಿಕವಾಗಿ ಭಾರತದ ಭೂ ಮೇರೆಗಳು ಮತ್ತು ಭಾರತದ ಸುತ್ತಮುತ್ತ ಇರತಕ್ಕಂಥ ರಾಷ್ಟ್ರಗಳ ಬಗ್ಗೆ ತಿಳ್ಕೊಂಡಿರಿ. ನಾಳಿನ ಕ್ಲಾಸ್ನಾಗ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.